ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರು, ನಮ್ ಗುಂಡು ದೊಡ್ಡೋಳಾಗಿದ್ರು ಮಗಿ ತರನೇ ಆಡ್ತಾಳೆ. ಹೌದು ಮಾವ, ಈ ಮಗುಗೆ ಮದ್ವೆ ಆದ್ರೆ ಹೆಂಗಪ್ಪ ಸಂಸಾರ ಮಾಡ್ತಾಳೆ ಅಂತ ಅನ್ಸುತ್ತೆ. ಅದ್ರಾಗಲ್ಲ ಬೋ ಚೂಟಿ ಅವಳೆ ನಮ್ ಗುಂಡು. ಅವಳು ಚಿನ್ನ ವಯಸ್ಸಿಗೆ ಬಂದ್ರೆ ಮಾತ್ರ ಹಿಂಗೆ. ಅದು ಈಗ್ಲಿಂದ ಅಂತಲ್ಲ, ಚಿಕ್ಕ ವಯಸ್ಸಿಂದಾನು ಹಿಂಗೆ. ನಂಗೆ ನೆನ್ಪೈತೆ, ಅವಳು 5ನೇ ಕ್ಲಾಸಲ್ಲಿ ಇದ್ಲು. ನಾವು ಹತ್ತಿ ಹಾಸಿಗೆ ಹೋಲ್ಸೋಣ ಅಂತ ಹತ್ತಿ ಮುಟ್ಟು ತಂದಿದ್ದು. ಇವಳು ಅದನ್ನೇ ಅಜ್ಜಿ ಕೂದ್ಲು ಅನ್ಕೊಂಡು ತಿಂದಕ್ಕೆ ಹೋಗ್ಬಿಡೋದಾ. ಛೀ, ಕೂದ್ಲಾರ್ ತಿಂತಾರೆ ಮಾವ, ಅದು ಅಜ್ಜಿ ಕೂದ್ಲು. ಬಾರು, ಅಜ್ಜಿ ಕೂದ್ಲಂದ್ರೆ ಈ ಸಿಟಿನಾಗೆಲ್ಲ ಸಿಗುತ್ತಲ್ಲ ಮಿಠಾಯಿ, ಅದೇ ಬಾಂಬೆ ಮಿಠಾಯಿ. ಓಕೆ ಓಕೆ ಓಕೆ, ಕಾಟನ್ ಕ್ಯಾಂಡಿ. ಅದೇ 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 ಬಾರು, ನನ್ ಗುಂಡು ಮದ್ವೆ ಆದ ಹೋದ್ಮ್ಯಾಕೆ ಈ ಮನೇಲಿ ಅವಳ ನಗ ಇರಕ್ಕಿಲ್ಲ. ಅದೊಂದು ಮಾತ್ರ ಈಗ್ಲೇ ಬೇಜಾರೈತೈತೆ. ಮಾವ, ಮನುಷ್ಯನ ಜೀವನನೇ ಹಾಗೆ. ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಸುತ್ತಮುತ್ತ ತುಂಬಾ ಸಂಬಂಧಗಳು ನಮ್ಮ ಜೊತೆಗೆ ಇರುತ್ತೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಇವರೆಲ್ಲರೂ ಸುತ್ತಮುತ್ತನೇ ಇರ್ತಾರೆ. ಆಮೇಲೆ ನಮಗೆ ಗೊತ್ತಿಲ್ಲದಿರೋ ಸಂಬಂಧಗಳೆಲ್ಲ ನಮ್ಮ ಜೊತೆಗೆ ಬರುತ್ತೆ. ಆದರೆ ದಿನ ಕಳೀತಾ ಕಳೀತಾ ನಾವು ದೊಡ್ಡವರಾಗ್ತಾ ಆಗ್ತಾ ವಯಸ್ಸಾಗಿ ಎಷ್ಟೋ ಜನನ ನಾವು ಕಳ್ಕೊತೀವಿ. ಇನ್ನು ಕೆಲವರು ಸೆಟ್ಲ್ ಆಗಬೇಕು ಅಂತ ನಮ್ಮಿಂದ ದೂರ ಆಗ್ತಾರೆ. ಇನ್ನೆಷ್ಟೋ ಜನ ಮದುವೆ ಅನ್ನೋ ಹೆಸರಿಂದ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಸರ್ಕಲ್ ತುಂಬ ಚಿಕ್ಕದಾಗಿ ಹೋಗುತ್ತೆ. ಕೊನೆಯಲ್ಲಿ ಉಳಿಯೋದು ಇಬ್ರೋ ಒಬ್ರೋ ಅಷ್ಟೆ. ಇದೇ ವಾಸ್ತವ, ಇದೇ ಸತ್ಯ. ತೇಟ ಬಾರು, ಈ ಸತ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನೂ ಅನ್ಸಕ್ಕಿಲ್ಲ. ಆದ್ರೆ ಯಾಕೆ ಹಿಂಗೆ ಅಂತ ಯೋಚನೆ ಮಾಡಕ್ ಹೋದ್ರೆ ತುಂಬಾ ನೋವಾಯ್ತದೆ. ಹೌದು ಮಾವ, ಸಂಬಂಧಗಳ ಬಗ್ಗೆ ಅರಿವೇ ಇಲ್ದಿರೋ ಚಿಕ್ಕ ವಯಸ್ಸಲ್ಲಿ ನಮ್ಮ ಸುತ್ತ ತುಂಬ ಸಂಬಂಧಗಳಿರುತ್ತೆ. ಆ ಸಂಬಂಧಗಳ ಬೆಲೆ ಗೊತ್ತಾಗೋಷ್ಟರಲ್ಲಿ ಎಷ್ಟೋ ಸಂಬಂಧಗಳು ನನ್ನಿಂದ ದೂರ ಆಗ್ಬಿಡುತ್ತೆ. ಬಾರು, ರೇಡಿಯೋನಾಗೆ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಮಾತು ಹೇಳಿದ್ದ, ಜೀವನದಲ್ಲಿ ಎಲ್ಲಾ ಸಂಬಂಧಗಳು ದೂರ ಆಗ್ತಾ ಹೋಯ್ತಿರ್ತವಂತೆ. ಆದ್ರೆ ದೂರ ಆಗದಿರೋ ಒಂದೇ ಒಂದು ಸಂಬಂಧ ಯಾವುದು ಅಂತ ಗೊತ್ತಾ? ಅದು ಗಂಡ ಹೆಂಡ್ರ ಸಂಬಂಧ ಅಂತೆ. ಸರಿ ಪಾರು, ನಾನು ಹಂಗಾರೆ ಮಲಿಕತ್ತೀನಿ, ನೀನು ಮಲಿಕ. ಗುಡ್ ನೈಟ್. ಮಾವ, ನಿಮ್ಮ ತಂಗಿರೆಲ್ಲ ಮದುವೆ ಆದಮೇಲೆ ಅವ್ರಿಗೆ ಮನೆ ಬಿಟ್ಟು ಹೋಗ್ಬೇಕು. ಮಾವ ಕೂಡ ಇನ್ನೆಷ್ಟು ವರ್ಷ ಜೊತೆಲಿರೋಕ್ಕೆ ಸಾಧ್ಯ? ಮುಂದೆ 10 ವರ್ಷಕ್ಕೋ 20 ವರ್ಷಕ್ಕೋ ಅವ್ರು ನಿನ್ನ ಜೊತೆ ಇರಲ್ಲ. ಆಕೆ ಮನೇಲಿ ನೀನು ಒಂಟಿ ಆಗ್ಬಿಡ್ತೀಯಲ್ಲ ಮಾವ. ನೆನೆಸ್ಕೊಂಡ್ರೆ ನಂಗೆ ತುಂಬ ಅಳು ಬರುತ್ತೆ. ಇಲ್ಲ ಇಲ್ಲ, ಈಗ ಒಂಟಿ ಆಗಬಾರ್ದು, ಒಂಟಿ ಆಗಬಾರ್ದು. ಇದೇನು ಮಾವ, ಮಧ್ಯ ರೋಡಲ್ಲಿ ಬೈಕ್ ಹಾಕ್ಬಿಟ್ಟು ಹಿಂಗ್ ವಾಕಿಂಗ್ ಮಾಡ್ತಿದ್ದೀರಾ? ಹೌದು, ಏನು ಮಾರಿಗುಡಿ ತನಕ ಬಂದ್ಬಿಟ್ಟಿದ್ದೀರಾ? ನನಗೆ ಗಂಟ ಹಾಕೊಂಡು ಇಲ್ಲೇ ಇರ್ಬೇಕಾದ್ರೆ ಮಾರಿಗುಡಿ ತನಕ ಬರ್ದೆ ಇನ್ನೆಲ್ಲಪ್ಪ ಹೋಗ್ಬೇಕು? ಜಿಮ್ಸಿನ ಇದೆ ಪಿಂಕಿ ಬೇಬಿ, ನಿಮ್ಮ ಅಪ್ಪನ ಮುಂದೆ ನಿಂಗೇನೆ ಹೇಳ್ತಾ ಇದೆಯಾ? ಮಾತಾಡ್ಲಿ ಬುಡಿಗಳಿ ಅಂದ್ರೆ ನಾವು ಒಸಿ ಮಾಡ್ರನೆಯ ಒಸಿ ಸಿಟಿ ತರನೇ ಬದುಕ್ತಾ ಇದೀವಿ. ಅದಕ್ಕೆ ಇಂಥ ಇಸಿದಾಗೆ ಫುಲ್ ಫ್ರೀ ಅಳಿ ಅಂದ್ರೆ ನಾನು ಯೋಚನೆ ಮಾಡಿ ಮನೆಯಾಗ ಮಾತಾಡ್ದೆ. ಅವರಿಗೂ ಪಿಂಕಿ ಖುಷಿನೇ ಮುಖ್ಯ. ಅವ್ರು ಒಪ್ಕೊಂಡವ್ರೆ ಅನ್ನೋ ವಿಷಯನ ನಿಮ್ಗೆ ಹೇಳಕ್ಕೆ ಇವಳು ಫೋನ್ ಮಾಡವಳೆ, ನೀವು ಫೋನ್ ಎತ್ತಲಿಲ್ಲ. ಅದಕ್ಕೆ ನನ್ನನ್ನು ಕರ್ಕೊಂಡು ಬಂದವಳೆ. ನಿಮ್ಮನ್ನು ನೋಡ್ದಂಗೂ ಆಯ್ತು, ನಿಮ್ಮ ತಾವ ಮಾತಾಡ್ದಂಗಾಯ್ತು, ವಿಷಯ ಮುಟ್ಟಿಸ್ದಂಗಾಯ್ತು ಅಂತ ಬಂದೆ. ಮಾವ, ಅವ್ರು ಒಪ್ಕೊಬಿಟ್ರ? ಒಪ್ಕೊಂಡವ್ರೆ, ಅದಕ್ಕೆ ತಾನೇ ಅಳಿ ಅಂದ್ರೆ ಅಂತ ಹೇಳ್ತಾ ಇರೋದು. ನೋಡಿ ಹೇಳಿಂತೆ, ನಿಮ್ಮ ಮನೆ ಬಗ್ಗೆ ಎಲ್ಲ ನಂಗೆ ಗೊತ್ತು. ನಿಮ್ಮ ಅಪ್ಪ ಸಾನೆ ಸ್ಟ್ರಿಕ್ಟು ಅನ್ನೋದು ನನಗೆ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಆದರೆ ಮದುವೆಗಿಂತ ಮುಂಚೆ ನೀವು ಜಿಮ್ ಓಪನ್ ಮಾಡಬೇಕು. ನಾನು ನಮ್ಮ ಹಳ್ಳಿಯ ಜಿಮ್ ಇಟ್ಟವನೆ ಅಂತ ಇಲ್ದಿರೋ ಮಿಷನ್ನ ತಿರುಕೊಂಡು ಹೇಳ್ತೀನಿ. ನಾನು ಅದೇ ಕೆಲಸದಾಗಿದ್ದೀನಿ ಮಾವ.
ಏನೋ ಮಿಸೆ ತಿರುವ ಪ್ರಯತ್ನದಲ್ಲ. ಅಲ್ಲ ಕಡಮ್ಮಿ, ಜಿಮ್ ಓಪನ್ ಮಾಡೋ ಕೆಲಸದಲ್ಲಿ ನಮ್ಮ ಅಪ್ಪನ ತಗೋ ಕಾಸು ಕೇಳ್ದೆ, ಕೊಡಕ್ಕಿಲ್ಲ ಅಂದ್ಬಿಟ್ಟ. ಅಂದ್ರೆ ಈಗಲೇ ನಿಮ್ಮ ಅಪ್ಪಂದು ಕೇಳ್ಬೇಡಿ, ಆಮೇಲೆ 5 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಕಷ್ಟ. ಅಷ್ಟೆಲ್ಲ ಆಸ್ತಿ ಇದ್ದು ನೀವು 5 ಲಕ್ಷಕ್ಕೆ ಹೋಗ್ಬೇಡಿ. ಮುಂದೆ ಹೇಗಿದ್ರು ಎಲ್ಲ ನಿಮಗೆ ಬರ್ತದಲ್ಲ. ಬೇಕಾದ್ರೆ ಫ್ರೆಂಡ್ಸ್ ತವ ಕೇಳಿ, ಆದ್ರೆ ಆಯ್ತು. ಇಲ್ಲಾಂದ್ರೆ ನಾನೇ ಯಾರ ತವಾದ್ರೂ ಸಾಲ ಕೊಡಿಸ್ತೀನಿ. ನೀವು ಜಿಮ್ ಓಪನ್ ಮಾಡಿ ಸಾಲ ತೀರ್ಸ್ಕೊಂಡು ಹೋಗಿ ಸಾಕು. ಆಹಾ ಮಾವ, ನಮ್ಮಪ್ಪನು ಕೊಡಕ್ಕಿಲ್ಲ ಅಂದಿದ್ನ ನೀವ್ ಈಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಜಗತ್ತಲ್ಲಿ ಸಿಕ್ಕಿದ್ರೆ ನಿಮ್ಮಂತ ಮಾವನೇ ಸಿಗ್ಬೇಕು. ಪಿಂಕಿ ಅಂತ ಹುಡುಗಿನೇ ನಾನು ಎಂಡ್ರಾಗ್ ಬರ್ಬೇಕು. ಅದೇ ಮಾವ, ಒಂದೇ ಒಂದು ರಿಕ್ವೆಸ್ಟು, ಪದೇ ಪದೇ ಫೋನ್ ಮಾಡಕ್ ಹೋಗ್ಬೇಡಿ. ನಮ್ಮ ಅಪ್ಪ ಅವನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ತುಂಬ ಮಾವ ಅಂತ ಕರೆಯೋ ಬಾಯಲ್ಲಿ ಮಗ ಅಂತ ಕರೆಯಂಗಾಯ್ತದೆ. ಅದಕ್ಕೆ ಏನೂ ತಪ್ಪಿಲ್ಲ. ಮುದ್ದಿನ ಮಾವ ಫಿಲಮ್ ಅಲ್ಲಿ ಅಣ್ಣವ್ರೆ ಹಾಡಿಲ್ವಾ, ಮಾವ ಮಗುವಾದನೋ ಅಳಿಯ ಮಗನಾದನೋ ಅಂತ. ಏಯ್ ಕಳ್ಳಿ, ಎಲ್ಲಿ ತಿಳ್ಕೊಂಡೆ? ಸಾರಿ ಮಾವ, ಅದು ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು. ಅಂದ್ರೆ ನಂದೇನೂ ಅಭ್ಯಂತರ ಇಲ್ಲ. ನಾನು ಹೇಳಿದ್ನಲ್ಲ, ನಾವು ಒಂಥರ ಮಾಡ್ರನ್ನು ಅಂತ. ಅಪ್ಪ ಹೋಗಪ್ಪ ನೀನು. ಹೋಗಲ್ಲ, ಕರ್ಕ ಹೋಯ್ತೀನಿ. ಗಾಡಿ ಹತ್ತು ಟೇಮ್ ಆಯ್ತು. ಅಂದ್ರೆ ಏನು ಯೋಚನೆ ಮಾಡಬೇಡಿ, ಸಾಲ ಸಿಗ್ತದೆ, ನಾನು ಕೊಡಿಸ್ತೀನಿ. ಬರೋಣ? ಸರಿ ಮಾವ. ಆಯ್ತು ಪಾಪಿಂಕಿ. ಆಹಾ, ಸೂಪರ್ ಮಾವ. ಅಂದ್ರೆ ನಾನು ಮದ್ವೆಗೆ ಹೋಗ್ಬೋದಾ? ಹೆಂಗವ, ಹೆಂಗೆ ಅಂತ ಹೇಳುವ, ನಿನ್ ಕಾಲು ಹಿಡ್ಕೊತೀನಿ. ಎದ್ದೇಳು ಶಾರದಮ್ಮ, ನಿನ್ ಮಗಳು ಮದ್ವೆಗೆ ಹೋಗೋಕೆ ಕಾನೂನಲ್ಲಿ ಅವಕಾಶ ಇದೆ. ಧಾರಾಳವಾಗಿ ಯಾವ ತೊಂದರೆನೂ ಇಲ್ಲದೆ ನೀನು ಹೋಗ್ಬೋದು. ಅದಕ್ಕೆ ಅಂತಾನೆ ಪೆರೋಲ್ ಇದೆ. ಹಂಗಂದ್ರೆ ಜೈಲಲ್ಲಿ ಬರೀ ಶಿಕ್ಷೆ, ನೋವು, ಹಿಂಸೆ ಅಲ್ಲಮ್ಮ, ಇಲ್ಲಿ ಮಾನವೀಯತೆ ಕೂಡ ಇದೆ. ತುಂಬಾ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ಗೇನು, ನಿನ್ ಮಗಳು ಮದುವೆಗೆ ಹೋಗ್ಬೇಕು ತಾನೆ? ಚಿಂತೆ ಬಿಡು, ಅಪ್ಲಿಕೇಶನ್ ನಾನು ತರ್ತೀನಿ, ನೀನು ಸೈನ್ ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ, ಆಯ್ತಾ? ತುಂಬ ಉಪಕಾರ ಆಯ್ತು ತಾಯಿ, ತುಂಬ ಉಪಕಾರ ಆಯ್ತು. ನೀವು ಉಳಿಸಿದ್ದು ನನ್ನನ್ನಲ್ಲ, ನನ್ನ ಮಗಳ ಜೀವನನ. ಎದ್ದೇಳು ಶಾರದಮ್ಮ, ನೀನು ವಯಸ್ಸಲ್ಲಿ ದೊಡ್ಡೋಳು. ಹೀಗೋಗಿ ಮಲ್ಕೋ, ನಾನು ನಾಳೆ ಬೆಳಗ್ಗೆ ಬರ್ತೀನಿ, ಓಕೆನಾ? ಮಾದಪ್ಪ, ಆ ಹುಡುಗಿ ತ್ಯಾಗ ಮಾಡಿ ನನ್ನ ಮಗಳು ಜೀವನ ಉಳಿಸ್ತವಳು. ಏನೇನು ನೋಡೋಣ, ನಾನು ತೀರ್ಸಕ್ಕಾಗಲ್ಲ ತಂದೆ, ನಾನು ತೀರ್ಸಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.